ಅಭಿಮಾನಿಗಳು. ಯಾಕಂದ್ರೆ ಇವತ್ತು ನಾವೆಲ್ಲ ಒಂದೇ ಅಣ್ತಂದಿರಿದ್ದಂಗ. ನಮ್ಮ ಭಾಷೆ ಸ್ವಲ್ಪ ಹೊರಟದ, ನಮ್ಮ ಗುಲ್ಬರ್ಗಾ ಭಾಷೆ ಸ್ವಲ್ಪ ಹೊರಟು ಇರೋದ್ರಿಂದ ಕ್ಷಮಿಸ್ಬೇಕು. ಬಂದಿದ್ದೀರಿಪ್ಪ ಅಂತಂದ್ರೆ ಬಹಳ ಸಂತೋಷ. ಯಾಕಂದ್ರೆ ನಮ್ಮ ರಾಜು ಅಣ್ಣವರು ನಮ್ಮ ಸೋದರರು, ಯಾಕಂದ್ರೆ ನಮ್ಮ ಮಾರ್ಗದರ್ಶಕರು ಕೂಡ. ಆಮ್ಯಾಗ ನಮ್ಗೆ ಅಣ್ಣವ್ರ ಹೆಸರು ಗೊತ್ತಿಲ್ಲ, ಅವ್ರ ಫೇಸ್ಬುಕ್ ಫ್ರೆಂಡ್. ಮತ್ತೆ ನಮ್ಮ ಶಿವಲಿಂಗ ಅಣ್ಣವರು ಟಿ ಎಂ ಗೌಡ್ರು, ಆದ್ರೆ ಈಗ ನಾವು ಪರಿಚಯ ಆಗಿದ್ದೇವೆ, ಕ್ಷಮಿಸ್ಬೇಕು. ಅದರಂತೆ ಎಲ್ಲ ಹಿರಿಯರಿದ್ದೀರಿ, ತಾವೆಲ್ಲ ಹಿರಿದ್ರಿ. ಆಮೇಲೆ ನಮ್ಮ ಈ ದಾವಣಗೆರೆ ಅಣ್ಣವರು ಎಲ್ಲರೂ, ನಾವು ಭದ್ರಾವತಿಯವರು ಎಲ್ಲರೂ ಬಂದಿದ್ರಿ. ಬಹಳ ಖುಷಿ, ಒಂದು ನಮ್ಗೆ ಯಾಕ ಸಂತೋಷ. ಯಾಕೆ ನಮ್ಗಂದ್ರ ನೀವು ಬರ್ತೀರಿ ಉತ್ತರ ಕರ್ನಾಟಕಪ್ಪ ಅಂದ್ರೆ ನಮ್ಗೊಂದು ಬಹಳ ಖುಷಿ. ಏನೋ ನಮ್ಮ ಬಂಧು ಬಳಗ ಬರ್ತಾ ಇದೆ, ನಮ್ಮ ಸಹೋದರರು ನಮ್ಮ ಎಲ್ಲ ಬಳಗ ಬರ್ತಾ ಇದೆ ಅಂತ ಆ ಥರ ಒಂದು ಭಾವನೆಯಿಂದ ನಾವೇನು ಮಾಡಿದ್ದು ಅಂಥದ್ದೇನು ದೊಡ್ಡ ಕೆಲಸ ಅಲ್ಲ. ಸುಮ್ಮನೆ ಏನೋ ಅಲ್ಪ ಉಪಹಾರ ತಮಗಾಗಿ ನಾವು ಮಾಡಿದ್ದೀವಿ. ಇಲ್ಲಿ ಏನು ಇದ್ದಿದ್ರಿ ತಾವೆಲ್ಲರೂ ದಯಮಾಡಿ ಇನ್ನೊಮ್ಮೆ ಗುಲ್ಬರ್ಗ್ ಬರ್ರಿ, ಕಲಬುರಗಿ ಶರಣ ಬಸವೇಶ್ವರ ಬಂದೇ ನಾವು ದರ್ಶನ ತಾವು ಮಾಡಕತ್ರಿ. ಆ ವ್ಯವಸ್ಥೆ ಏನಿದ್ರು ನಾವು ಮಾಡ್ತೀವಿ. ನೀವು ಎಲ್ಲರೂ ರಾಜವಂಶದವ್ರು ಬರ್ತೀರಪ್ಪ ಅಂದ್ರೆ ನಮಗೆ ಅದೇ ಒಂದು ಹಬ್ಬ. ನಾವು ಈಗಾಗಲೇ ನಾನು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣವರ ಅಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಅವರ ಒಂದು ಅಭಿಮಾನಿಯಾಗಿ ನಾನು ಬೆಳೆದಿದ್ದೀನಿ. ಅವರು ಯಾಕಂದ್ರೆ ರಾಜವಂಶ ಅಂದ್ರೆ ಅದು ನನಗೊಂಥರ ಅದೊಂದು ಶಕ್ತಿ. ಯಾವುದೇ ಇವತ್ತು ನಾನು ಒಂದು ಏನೇ ಕೆಲಸ ಮಾಡ್ತೀನೋ, ನಾನು ಈಗಾಗಲೇ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾನು ಕೆಲಸ ಮಾಡಿ, ಮತ್ತೆ ಅದಾದ ನಂತರ ನನ್ನ ಶ್ರೀಮತಿ ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಒಂದು ನಂದು ಬಗ್ಗೆ ಹೇಳೋದಂದ್ರೆ, ನಾನು ಇಲ್ಲಿವರೆಗೂ 52 ಜನಕ್ಕೆ ರಕ್ತದಾನ ಮಾಡಿದ್ದೀನಿ. ಅದು ರಾಜವಂಶದ ಒಂದು ಸ್ಫೂರ್ತಿ. ಮತ್ತೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ಬೇಕಾದ್ರೆ ಒಂದು 5 ರೂಪಾಯಿ ಸತ್ತು ಯಾರಿಂದ ಬಡವರಿಂದ ನಾನು ತಗೊಂಡಿಲ್ಲ, ಅಥವಾ ಶ್ರೀಮಂತರಿಂದ ತಗೊಂಡಿಲ್ಲ. ಆದ್ರೆ ದಬ್ಬಾಳಿಕೆ ಯಾರು ಮಾಡ್ತಾರೆ ಅವ್ರಿಗೆ ಬಿಟ್ಟವ ನಾ ಅಲ್ಲ. ಯಾಕಂದ್ರೆ ನಾವು ಭೀಮಾ ತೀರದ ರಿಲೇಷನ್. ಹಿಂಗಾಗಿ ನಾವು ಅದಕ್ಕೆ ತಮ್ಮೆಲ್ಲರೂ ತಾವು ಬಂದಿದ್ರಿಯಪ್ಪ ಅಂದ್ರೆ ನಮ್ಗೆ ಅದೇ ಒಂದು ಬರ್ತಾರೆ. ನಮ್ಮ ಅಣ್ಣವ್ರು ಹೇಳಿದ್ರು, ರಾಜು ಅಣ್ಣವ್ರು ಹೇಳಿದ್ರು, ನಮ್ಮ ರಾಜು ಅಣ್ಣವ್ರು ಹೇಳಿದ್ರು, ನಾವೆಲ್ಲ ಟೀಮ್ ಬರ್ಲಿಕತ್ತೀವಿ. ವಾಟ್ಸಪ್ದಲ್ಲಿ ತಮ್ದೆಲ್ಲ ನೋಡಿ ಭಾಳ ಖುಷಿ ಆಯಿತು. ತಾವು ಇನ್ನೊಮ್ಮೆ ಎಲ್ಲ ಇದೇನು ಎಲ್ಲರೂ ಇದ್ದೀರಿ ರಾಜವಂಶದ ಮತ್ತು ಎಲ್ಲ ನಮ್ಮ ವಿಶ್ವಮಾನವ ಸಂಸ್ಥೆಯ ಎಲ್ಲರೂ ನಮ್ಮ ಗುಲ್ಬರ್ಗಕ್ಕೆ ತಾವು ಬರಬೇಕಾಗಿ ನಾನು ಇನ್ನೊಮ್ಮೆ ತಾವು ಬರಬೇಕು ಅಂತ ಹೇಳಿ ನಾನು ಕಳ್ಕಳಿ ವಿನಂತಿಸ್ಬೇಕು. ಗುಲ್ಬರ್ಗದಲ್ಲಿ ಒಂದು ಫಂಕ್ಷನ್ ಮಾಡಿ ಬರೋಣ ಎಲ್ಲರೂ. ನೋಡಿ, ನೀವು ಬಿಜಾಪುರದಿಂದ ಬಂದಿದ್ದೀರಾ. ನಮಗೆ ರಾಜ್ಕುಮಾರ್ ಅಭಿಮಾನಿಗಳ ಒಂದು ಕಿರು ಪರಿಚಿತ ಮಾಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಅಂತ ಏನು ಹೇಳ್ತೀವಿ, ಅವರು 6 ವರ್ಷದಿಂದ 60 ವರ್ಷ 74 ವರ್ಷದವರೆಗೂ ಇದ್ದಾರೆ. ಅಂದ್ರೆ ಬೆಂಗಳೂರು, ಮೈಸೂರು, ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಈ ತರ ಕೆಲವೊಂದೊಂದು ನಗರ, ಜಿಲ್ಲೆ, ತಾಲೂಕುಗಳಲ್ಲಿ ಅವರದೇ ಆದಂತ ಕೊಡುಗೆ, ಅಧ್ಯಕ್ಷ, ಅಭಿಮಾನ ಬೆರೆದಿರೋಂತಾರೆ. ಸುಮಾರು ಒಬ್ಬೊಬ್ರು ಒಂದಲ್ಲ ಎರಡಲ್ಲ 50 ಜನ ಹುಟ್ಟಾಕುವಂತ ಶಕ್ತಿ ಇರುವಂತವ್ರೆ ಒಬ್ಬೊಬ್ರು ಇಲ್ಲಿ ಬಂದಿದ್ದಾರೆ. ಹಂಗಾಗಿ ಎಲ್ರೂ ನಾವೆಲ್ಲ ರಾಜ ಅಭಿಮಾನಿಗಳ ಕುಟುಂಬ. ಅದರಲ್ಲಿ ಮುಖ್ಯವಾಗಿ ಯಾವ ಹೆಸರಿನಲ್ಲಿ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಅವರ ಫೌಂಡೇಶನ್ ಹೆಸರಿನಲ್ಲಿ ಸಂಸ್ಥೆ ಮುನ್ನಡೆಕೊಂಡು ಹೋಗ್ತಾ ಇದ್ದೆ. ಇದು ನನ್ನ ಹೆಸರು, ಇದು ನಿನ್ನ ಹೆಸರು, ಇದು ನಾನು ದೊಡ್ಡವನು, ನಾನು ಚಿಕ್ಕವನು ಅಂತ ಯಾವ್ದು ಭೇದ ಭಾವ ಅಣ್ಣವ್ರು ಹೆಂಗೆ ಮಾಡ್ಲಿಲ್ವೋ ಹಂಗೆ ಅಣ್ಣವ್ರ ಅಭಿಮಾನಿಗಳು ಭೇದ ಭಾವ ಯಾವ್ದು ಮಾಡ್ದಂಗೆ 75ರಿಂದ 5 ಹುಡುಗರು ನಮ್ಮ ಜೊತೆಲಿ ಅಭಿಮಾನಿಗಳಾಗಿ ಬೆರೆತು ಕಲ್ತು ಜೊತೆಯಾಗಿ ಸಹಭಾಗಿಯಾಗಿದ್ದು ಸಮಬಾಳ್ವೆ ತರ ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳ ಕುಟುಂಬ. ನಾವೆಲ್ಲ ಒಂದು ಸಮಾಜ. ನಮ್ಮ ಸಮಾಜನ ಒಂದು ತಿದ್ದುವಂತ ಕೆಲಸ ಮಾಡಬೇಕು, ನಮ್ಮನ್ನು ನೋಡಿ ಮಾದರಿಯಾಗಿರ್ಬೇಕು ಅಂತೇಳಿ ಬಿಜಾಪುರದವರು ನೀವು ನಮ್ಮ ಜೊತೆ ಸೇರ್ಕೊಂಡಿದ್ದೀರಾ. ಗುಲ್ಬರ್ಗ, ಬಿಜಾಪುರ ನೀವು ನಮ್ಮ ಜೊತೆ ಸೇರ್ಕೊಂಡಿರೋ ಹೊರತು ಭಾಷೆ ಭಾವನೆ ಬೇರೆ, ಭಾವ ಎಲ್ಲ ಒಂದೇ. ಹಂಗಾಗಿ ನಾವೆಲ್ಲರೂ ಅಣ್ಣವ್ರ ಅಭಿಮಾನಿಗಳು. ಇನ್ನೇನು ಕೆಲವೇ ವರ್ಷಗಳಲ್ಲಿ ಶತಮಾನ ಬರ್ತದೆ. ಅಣ್ಣವ್ರ ಶತಮಾನೋತ್ಸವನ ಮಾಡೋದಕ್ಕೆ ಉತ್ಸಾಹಕರಾಗಿರ್ತೀರಾ. ಪ್ರತಿಯೊಬ್ಬರಲ್ಲೂ ಏನಾದ್ರು ಒಂದು ಕಲೆ ಇರ್ತದೆ. ಯಾರೋ ಮಾಡ್ತಾರೆ, ನಾನು ಲೈಕೋ ಕಾಮೆಂಟೋ ಕೊಟ್ಬಿಟ್ಟು ಸುಮ್ಮನಾಗೋಣ ಅಂತ ಹೋಗ್ಬೇಡಿ. ದಯವಿಟ್ಟು ಅಣ್ಣವ್ರನ್ನ 100ನೇ ವರ್ಷಕ್ಕೆ ಸಾಧ್ಯವಾದಷ್ಟು ನಿಮ್ಮ ಮನಸ್ಪೂರ್ವಕವಾಗಿ ಏನಾದ್ರು ಒಂದು 10 ರೂಪಾಯಿದೋ, 100 ರೂಪಾಯಿದೋ, 1000 ರೂಪಾಯಿದೋ, ಇಲ್ಲ ನಿಮ್ಮ ತಲೆ ಬುದ್ಧಿ ಏನು ಉಪಯೋಗಿಸ್ತದೋ ಅದು ಶಕ್ತಿ ಅನುಸಾರ ಮಾಡಿ ನಿಮ್ದೇ ಆದ ನಿಮ್ಮ ತನನ ಉಪಯೋಗಿಸಿ ಅದನ್ನ ರಾಜ್ಯಕ್ಕೆ ಮಾದರಿಯಾಗಿ ಕೊಡಿ. ಹೀಗೆ 100 ಜನ ಮಾಡ್ದ ಅಂದ್ರೆ ಅದು ಕೋಟಿ ಸಮ ಆಗುತ್ತೆ. ಅದು ರಾಜ್ಯ ಪೂರ್ತಿ ಪ್ರಶಂಸೆಗಾಗುತ್ತೆ. ಅಣ್ಣವ್ರು ಯಾರು ಪ್ರಶಸ್ತಿ ಕೇಳಲಿಲ್ಲ, ಅಣ್ಣವ್ರನ್ನ ಹುಡ್ಕೊಂಡ್ ಬಂದಿದ್ದು ನಾವು ಅಭಿಮಾನಿಗಳು ಅವ್ರನ್ನ ಬೆಳೆಸಿರೋದು. ಅವು ಇವಾಗ್ಲೂ ಅಷ್ಟೇನೆ. ಅಣ್ಣವ್ರ ಶತಮಾನೋತ್ಸವನ ನಾವೇ ಮಾಡಬೇಕು. ಎಲ್ಲ ಹೇಳ್ತಾ ಇದ್ದಾರೆ, ಈಗ ಯಾವ್ದೋ ಟ್ರೋಲ್ಗಳು ಪೇಜ್ಗಳೆಲ್ಲ ಬಂದ್ಬಿಟ್ಟು ಕೆಲವು ಕಿಡಿಗಳೆಲ್ಲ ಉಟ್ಕೊಂಡ್ಬಿಟ್ಟು ಅದನ್ನೇ ವೈರಲ್ ಮಾಡಿ ಹೇಳ್ತಾ ಇರ್ತಾರೆ. ಹಳೆ ಹುಲಿಗಳಾಗೇ ಇದ್ದಾರೆ. ದಯವಿಟ್ಟು ನೀವು ಮನಸ್ಸು ಬಿಚ್ಚು ಈಚೆಗಡೆ ಬಂದು ತಮ್ಮ ಕೈಲಾಗಿದ್ದು ಶಕ್ತಿ ಅಂದ್ರೆ ಜ್ಞಾನ, ಅಭಿಮಾನದ ಜ್ಞಾನನ ದಯವಿಟ್ಟು ಹೊರಗೆ ಹಾಕಿ ಶತಮಾನೋತ್ಸವಕ್ಕೆ ಶತಮಾನದ ಅಣ್ಣ ಹಿಂದೆಗಡೆ ನಾವು ನೋಡಿಲ್ಲ, ಬಸವಣ್ಣವ್ರು ಮಾಡೋದಂತೆ. ಈಗ ನಮ್ಮ ಅಣ್ಣವ್ರಿಗೆ ಶತಮಾನದ ಅಣ್ಣ ಮಾಡೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಸದಾ ಸಿದ್ಧವಾಗಿದ್ದು ಪ್ರೋತ್ಸಾಹ ಕೊಡ್ತಾ
ನಮ್ಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಕಾರ್ಯಕರ್ತರಾದ ಎಲ್ಲ ಅಭಿಮಾನಿಗಳು ಹೊಂದಿಸ್ತಾ ಈ ಚಂದ್ರಗಂಗಪ್ಪ ಶರಣು ಹೇಳ್ತಾನೆ. ಅವ್ರೇನೋ ಮಾತಾಡ್ತಾರೆ ಕೊಡಿ ಅವರು. ಹಿರಿಯರು ಅವೆಲ್ಲ ನಿಜವಾಗಿ ಭಾಳ ಚಂದ. ಯಾಕಂದ್ರೆ ನಮ್ಮ ಕುಟುಂಬ ಅನ್ನೋದ ಒಂದು ರಾಜವಂಶ ಕುಟುಂಬ ಅನ್ನೋದ ನಮ್ಮದು. ಹೇಳಿದ್ರು ಅವರು ಸಣ್ಣವರು ಕಿರಿಯವರೆಲ್ಲ ಎಲ್ಲರೂ ಒಂದು ಸಮನ್ವಯತೆ ಅಂತ ಹಾಲು ಮತ ಇದ್ದಾಗದು. ಯಾಕಂದ್ರೆ ಹಾಲಂತ ರಾಯರಿದ್ದಾರೆ. ಯಾಕೆ ವಿಶೇಷವಾಗಿ ಹೇಳಿದ್ರು ನಮ್ಮ ಗುರುಗಳದ ಹುಟ್ಟಬ್ಬಕ್ಕೆ ಇದು ಹೇಳಿದ್ರು ಬರ್ಬೇಕಂತ. ಅದು ಆ್ಯಕ್ಚುಲಿ ನನ್ನ ಒಂದು ಆಸೆ ಐತ್ರಿ. ಯಾಕಂದ್ರೆ ಇವು ಒಬ್ಬ ಕಲಾವಿದನಾತು ಒಬ್ಬರನ್ನ ಬೆಳೆಸೋದತ್ತು ನಮ್ಮ ರಾಜ ಕುಟುಂಬ ಬಿಟ್ರೆ ಇದು ನಿಜವಾಗಿ ಹೇಳ್ತೀನಿ. ಯಾಕೆ ರಾಯರ ಸಾಕ್ಷಿಯಾಗಿ ಸಿಗೋದು ಯಾವ ಕಲಾವಿದ್ರು ಹತ್ರ ಸಿಗಲ್ಲ ಇದು ನೇರವಾಗಿ ಹೇಳ್ಬೇಕಾದ್ರೆ ಒಬ್ಬ ಟ್ಯಾಲೆಂಟ್ ಐತಿ ಅಂದ್ರೆ ಅವ್ನ ವಿದ್ಯೆ ಐತಿ ಅಂದ್ರೆ ಅವ್ನು ಬೆಳೆಸ್ಬೇಕಾದ್ರೆ ರಾಜ ಕುಟುಂಬ. ಇವತ್ತು ನಾವು ಬೆಳಿಬೇಕಾದ್ರೆ ರಾಜ ಕುಟುಂಬದಿಂದ ಬೆಳೆದವ. ನಾವು ಓದಿದ್ದು ಬರೀ 3ನೇ ಕ್ಲಾಸ್, ಆ ಅಕ್ಷರ ವಿದ್ಯೆ ಅಲ್ಲ. ಇವತ್ತು ಈ ಮಿಟ್ಟಿಗೆ 5 ವರ್ಷದಿಂದ ನಾನು ಬೆಳೆಸಿದಂಥ ಗುರುಗಳು. ಅದಕ್ಕೆ ನಂದು ಒಂದು ಆಸೆ ಐತಿ. ಅವ್ರದ್ದು 50ನೇ ವರ್ಷಕ್ಕೆ ಹುಟ್ಟಬ್ಬಕ್ಕೆ ನಾವೊಂದು ಏನೋ ಮಾಡ್ಬೇಕನ್ನೋದಿತ್ತು. 25ಕ್ಕೆ ಒಂದು ಐತಿ. ಇದೇ ರಾಜು ಕುಟುಂಬ ಬಂದು ಅದು ಗುಲ್ಬರ್ಗಿಂದ ಬೆಂಗಳೂರುವರೆಗೆ ಬಂದು ಅವ್ರದ್ದು ಒಂದು ಹುಟ್ಟುಬ್ಬ ಇದು ಮಾಡೋದು ಒಂದು ಆಸೆ ಐತಿ. ನೀವು ಎಲ್ಲರೂ ಬರಬೇಕು. ಅದಕ್ಕೆ ಅದೊಂದು ಆಸೆ ಐತಿ ನಂದೊಂದು. ಯಾಕಂದ್ರೆ ಅವರು ಹೇಳಿದ್ರು ದಾನಗಳು ಬಿಡ್ಬೇಕಾದ್ರೆ ಸುಟ್ಕಾಬಾರ್ದಂತೆ. ಸತ್ಯ ಹೇಳಿದ್ರು ಅವ್ರು. ಯಾಕಂದ್ರೆ ನೇರಾಗಿ ಅವರು ಯಾವುದು ನೋಡಲ್ಲ. ನನ್ನ ಮಗಳ ನಗ್ನಕ್ಕೆ ನೀವು ನಂಬ್ತಿರ ಬಿಡ್ತಾರೆ. ನಾನು ಒಬ್ಬ ಕಲಾವಿದ 50 ರೂಪಾಯಿ ಇಟ್ಕೊಂಡು ನಾನು ನಗ್ನ ಮಾಡ್ದವ. ನಾ ಯಾರನ್ನೂ ಬೇಡಲಿಲ್ಲ, ಯಾರನ್ನೆಲ್ಲ. ಇದು ನಿಜವಾಗಿ ಒಬ್ಬ ಕಲಾವಿದನು ಎಷ್ಟು ಸ್ಥಿತಿ ಇದು ಗಂಭೀರ ಇರುತ್ತೆ ಅನ್ನೋದು. ಅವ್ರು ಹೇಳಿದ್ರು ಅವ್ರಿಗೆ 25 ಲಕ್ಷ ರೂಪಾಯಿ ಖರ್ಚಾಗಿತ್ತು ರೀ ಇದು ಹೋದ ವರ್ಷದಾಗ ದವಾಖಾನಿಗೆ. ಅವ್ರೇನು ಹೇಳಿದ್ರು, 1 ತೊಲಿ ಬಂಗಾರ ಬಾಂಡೆ ಸಾವು ನನಗೆ ಬಿಡು ಅಂತ ಹೇಳಿದ್ರು ಅವ್ರು. ನಾನು ಒಂದ ಮಾತು ಹೇಳಿದೆ, ಬರಾಗಿದ್ರ ನೀವು ಮಗಳ ಆಶೀರ್ವಾದಕ್ಕೆ ಬಂದು ಮುಖ ನೋಡಿ ಆಶೀರ್ವಾದ ಮಾಡುವರಿ. ದುಡ್ಡು ಅದು ಇದು ಅಂದ್ರೆ ಬರಕ್ಕೆ ಹೋಗ್ಬಿಡ್ರಿ ಅಂದೆ. ಬಂದು ಕೈ ಬಿಚ್ಚಿ ಮತ್ತೆ ನನಗೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ತಾಯರಿಗೆ ಬಟ್ಟಿ ಕೈ ಬಿಚ್ಚಿ ಕೊಟ್ಟು ಹೋಗ್ಯಾರ. ಅದು ಹೇಳ್ಬಾರ್ದ್ರಿ, ಅದ್ರ ಸತ್ಯತೆ ಹೇಳು. ಇವತ್ತು ಶಿವಣ್ಣ ಬರ್ಬೇಕಾದ್ರೆ ಇನ್ನೊಂದು ಸತ್ಯ ಮಾತು ಹೇಳ್ತೀನಿ ರೀ. ಇವತ್ತು ಶಿವಣ್ಣ ಇಲ್ಲಿ ರಾಯರ ಮಠಕ್ಕೆ ಬರ್ಬೇಕಾದ್ರೆ ಶಿವಣ್ಣ ಹತ್ರ ಏನಿಲ್ಲ, ಬರ್ಬೇಕು. ಶಿವಣ್ಣ ನೋಡಬೇಕಾದ್ರೂ ಬರ್ಬೇಕು. ಈಗ ದಾನಿಗಳು ಕೊಟ್ಟ ದಾನಿ ಅಲ್ರಿ, ಇದು ಇರ್ಬೇಕು. ಅದಕ್ಕೆ ಅದು ಎಷ್ಟು ಹೇಳಿದ್ರು ಕಡಿಮೆ. ಅದಕ್ಕೆ ಎಲ್ಲ ರಾಜವಂಶಕ್ಕೂ ಕುಟುಂಬಕ್ಕೂ ಧನ್ಯವಾದಗಳು. ಇವತ್ತು ನನ್ನ ಜೀವನನ ಪಾವನ. ಇದು 5ನೇದು ನನ್ನ ಭಾಳ ಜಾತ್ರೆ ಮಾಡಿದ್ದು. ಇದು 5 ಪಂಚಾಂಗಗಳು ಇದು ಕುಟುಂಬ ನೋಡಿದ್ನಲ್ಲ, ಭಾಳ ಖುಷಿ ಆಯಿತು. ಧನ್ಯವಾದಗಳು.